ಪಿವಿಸಿ ಪೈಪಿನಲ್ಲಿ ಕಾಳುಮೆಣಸಿನ ಕೃಷಿ. ಕಾಳುಮೆಣಸು ಪಿವಿಸಿ ಪೈಪಿನಲ್ಲಿ ಬೆಳೆದು ಕೋಟಿಗಟ್ಟಲೆ ಲಾಭ ಮಾಡಬಹುದು ಹಾಗೆಂತೇಳಿ ನಾನು ಹೇಳುದಿಲ್ಲ. ತುಂಬಾ ಚೆನ್ನಾಗಿ ಬ್ರಾಂಚಸ್ ಬಂದಿರ್ತದೆ, ಬ್ರಾಂಚಿನಲ್ಲಿ ತುಂಬಾ ಗೆರೆಗಳು ಬರ್ತದೆ, ಇಳುವರಿ ಕೂಡ ಹಿಡಿಯುವುದು ಕೂಡ ಚೆನ್ನಾಗಿ ಬರ್ತದಲ್ಲ. ಮತ್ತೆ ಜೆಲ್ ಇಲ್ಲ, ಸರಿ, ಜೆಲ್ ಕಡಿಮೆ, ಅಂದಾಜು 3 kg ಬರಲೇಬೇಕು. ಬರ್ತದೆ ಇಲ್ಲ ಅಂತ ನನಗೆ ನಿರೀಕ್ಷೆ ಉಂಟು. ನೀವು ಕೆಲವು ಬಳ್ಳಿಯನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಇದಕ್ಕೆ 23 ತಿಂಗಳು, ಸರಿಯಾಗಿ 2023 ಆಗಸ್ಟ್ 17-18 ತಾರೀಕು ನೆಟ್ಟದ್ದು. ಹೇಳಿದ್ರೆ ಇಬ್ಬರಿಗೆ ಕೂಡ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. PVC ಯಲ್ಲಿ ಮಾಡಿದ್ರೆ ಇಬ್ರು 2 ಜನ ಅದಕ್ಕೆ ಆದ್ರೆ 5 ಜನ 6 ಜನ ಬೇಕು. ಸೂರ್ಯನ ಬೆಳಕನ್ನು ತಡ್ಕೊಳ್ತದೆ, ಮತ್ತೆ ಇದು ಹತ್ಲಿಕ್ಕೂ ಸುಲಭ, 2 ಕೆಲಸ ಆಗ್ತದೆ ಅಂತೇಳಿ ಅದಕ್ಕೆ ಇದು ಕವರ್ ಮಾಡಿದ್ದು. ನಮಸ್ತೆ, ನಾನಿವತ್ತು ಸುಳ್ಯ ತಾಲೂಕಿನ ಐವರ್ನಾಡು ಗ್ರಾಮದ ಶ್ರೀ ಕರುಣಾಕರ ಆಕ್ರಿಕಟ್ಟೆ ಹೇಳುವ ಕೃಷಿಕರ ಬಳಿ ಬಂದಿದ್ದೇನೆ. ತುಂಬಾ ಚೆನ್ನಾಗಿ ಕಾಳುಮೆಣಸಿನ ಕೃಷಿ ಮಾಡ್ತಾ ಇದ್ದಾರೆ. ವಿನೂತನವಾಗಿ ಅವರು PVC ಪೈಪಿನಲ್ಲಿ ಕಾಳುಮೆಣಸಿನ ಕೃಷಿ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ಇದೀಗ ಯಾವ ತಳಿಯ ಕಾಳುಮೆಣಸು ಬೆಳೆದಿದ್ದೀರಿ ನೀವು? ಇದು ಕುಂಭಕಲ್ಲು ತಳಿ ಅಂತ ಹೇಳಿ, ಸರಿ, ಕೇರಳದ ಒಂದು ತಳಿ. ಇದು ಇದರಲ್ಲಿ ನೀವು ಸ್ಪೆಷಲ್ ಅಂತ ಹೇಳಿ PVC ಪೈಪಿನಲ್ಲಿ ಮಾಡಿದ್ದೀರಿ. ಯಾವ ಕಾರಣಕ್ಕೋಸ್ಕರ ನೀವು PVC ಪೈಪಿಗೆ ಹೋದ್ರಿ? ಅಂದ್ರೆ ಈ ಜಾಗದಲ್ಲಿ ಒಂದು 10 ಫೀಟ್ 12 ಫೀಟ್ ಹೈಟ್ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡುವಂತಿತ್ತು. ಹಾಗೆ ಯೂಟ್ಯೂಬ್ ಅಲ್ಲೆಲ್ಲ ನೋಡುವಾಗ PVC ಪೈಪಲ್ಲಿ ಬಹಳ ಚೆನ್ನಾಗಿ ಬರ್ತದೆ ಅಂತ ಹೇಳಿದ್ರು. ನಾವು ಒಂದು ಪ್ರಯೋಗ ಮಾಡುವ ಅಂತೇಳಿ ಇದನ್ನು ಮಾಡಿದ್ದು. ಇದೀಗ ಯಾವ ಸೈಜಿನ PVC ಪೈಪ್? ಇದು 2 ಇಂಚ್ 6 kg ಪೈಪ್, 6 kg ಥಿಕ್ನೆಸ್ ಇರುವಂತದ್ದು ಉಪಯೋಗ ಮಾಡಿದ್ರಿ. ಎಷ್ಟು ಎತ್ತರ? ಇದು 12 ಫೀಟ್ ಹೈಟ್ ನೆಲದಿಂದ, ನೆಲದ ಒಳಗೆ 2 ಫೀಟ್, ಒಟ್ಟಿಗೆ 14 ಫೀಟ್ ಪೈಪು, ಅದರಲ್ಲಿ 12 ಫೀಟ್ ನೆಲದಿಂದ ಉಂಟು. ನಮ್ಗೆ ಉಪಯೋಗಕ್ಕೆ ಕಾಳುಮೆಣಸಿನ ಬಳ್ಳಿಗೆ 12 ಫೀಟ್ ಸಿಗ್ತದೆ. ನೀವು ಇದನ್ನು PVC ಪೈಪ್ ನೆಡುವಾಗ ಅದರ ಬುಡಕ್ಕೆ ಏನಾದ್ರು ಕಾಂಕ್ರೀಟ್ ಏನಾದ್ರು ಅದು ಒಂದು ಬೆಡ್ಡಿನಾಗೆ ಮಾಡಿದ್ದೇವೆ. ಒಂದು ಅರ್ಧ ಫೀಟ್ ಬರ್ಬೋದು ಅಷ್ಟೇ ಎತ್ತರಕ್ಕೆ ಕಾಂಕ್ರೀಟ್ ಬೆಡ್ ಹಾಕಿ, ಅಲ್ಲಿಗೆ ಮೇಲೆ ಎಲ್ಲ ಇದರಲ್ಲಿ ಮೇಲೊಂದು ಪ್ಲಸ್ಸಿನಾಗೆ ಕಬ್ಬಿನದು ಕೊಟ್ಟಿದ್ದೇವಲ್ಲ, ಅದೇ ರೀತಿ ಅಲ್ಲಿ ಕೊಟ್ಟು ಅದಕ್ಕೆ ಕಾಂಕ್ರೀಟ್ ಹಾಕಿದ್ದೇವೆ. ಮತ್ತೆ ಪೈಪಿನ ಒಳಗೆ ಮಾತ್ರ ಒಂದು 4 ಅಡಿ ಎತ್ತರಕ್ಕೆ ಕಾಂಕ್ರೀಟ್ ಉಂಟು. ಅದರಲ್ಲಿ ಯಾವುದೇ ಇಲ್ಲಿ ತನಕ ಕಾಂಕ್ರೀಟ್ ಉಂಟು. ಅದರಲ್ಲಿ ಯಾವುದೇ ಇದಿಲ್ಲ, ಕಬ್ಬಿನ ರಾಡ್ ಅಂತ ಹಾಕಲಿಲ್ಲ, ಬರೀ ಇದು ಮಾತ್ರ ಕಾಂಕ್ರೀಟ್ ಮಾತ್ರ. ಇದರ ಮೇಲೆ ಸಂಪೂರ್ಣವಾಗಿ ಪ್ಲೇನ್ ಇದೆ, ಏನಿಲ್ಲ. ಈಗ ಅದರಲ್ಲಿ ನೀರು ತುಂಬುತ್ತಾ ಉಂಟು ಅಷ್ಟೇ. ಸರಿ, ಇದೀಗ ನೀವು ಕಾಳುಮೆಣಸಿನ ಬಳ್ಳಿಗೆ ನಮ್ಗೆ ಕಾಣ್ತದೆ ಇದರಲ್ಲಿ ಶೇಡ್ ನೆಟ್ ನೀವು ಕಟ್ಟಿದ್ದೀರಿ. ಹೌದು. ಯಾವ ಕಾರಣಕ್ಕೋಸ್ಕರ? ಅದರಲ್ಲಿ 2 ಉದ್ದೇಶ ಉಂಟು. ಒಂದು, ನಾವು ಶೇಡ್ ನೆಟ್ ಕಟ್ಟಿದ್ರೆ ನಾವು ಹತ್ತುವಂತ ಬಳ್ಳಿಯನ್ನೇ ಆವಾಗ ಕಟ್ಟಬೇಕು ಅಂತಿಲ್ಲ, ಅದು ಹತ್ತನೇ ಹೋಗ್ತದೆ. ಸರಿ. ಮತ್ತೊಂದು ಲಾಭ ಎಂತ ಅಂತ ಹೇಳಿದ್ರೆ, ಈಗ ನಾವು ಪೈಪ್ ಹಾಕಿದ್ರೆ ಸ್ವಲ್ಪ ಸಮಯದಲ್ಲಿ ನಾವು ಗಿಡ ನೆಟ್ರೆ ಇದು ಅಲ್ಲಿಗೆ ಎತ್ತಬೇಕು ಅಂತ ಆದ್ರೆ 1-2 ವರ್ಷ ಟೈಮ್ ಬೇಕು. 2 ವರ್ಷದ ಸಮಯದಲ್ಲಿ ಆ ಪೈಪಿಗೆ ಯಾವುದೇ ಬಿಸಿಲಿನ ಇದನ್ನು ಪೆಟ್ಟನ್ನು ತಡ್ಕೊಳ್ಳುವಂತ ಡೈರೆಕ್ಟ್ ಬಿಸಿಲು ಬಿದ್ದು ಪೈಪು ಅದರ ಕ್ವಾಲಿಟಿಯನ್ನು ಕಳ್ಕೊಳ್ತದೆ. ಅವಾಗ ನಮಗೆ ಹೌದು, ಅದಕ್ಕೆ ಇದನ್ನು ಸುತ್ತಿ ಬಿಟ್ರೆ 2 ಲಾಭ ಆಗ್ತದೆ. ಒಂದು, ಅದನ್ನು ಸೂರ್ಯನ ಬೆಳಕನ್ನು ತಡ್ಕೊಳ್ತದೆ, ಮತ್ತೆ ಇದು ಹತ್ಲಿಕ್ಕೂ ಸುಲಭ, 2 ಕೆಲಸ ಆಗ್ತದೆ ಅಂತೇಳಿ ಅದಕ್ಕೆ ಇದು ಕವರ್ ಮಾಡಿದ್ದು. ಈಗ ಕೆಲವು ಜಾಗದಲ್ಲಿ ನೋಡಿರ್ಬೋದು, ಇದೆಲ್ಲ ಪ್ಲೈನ್ ಉಂಟು, ಆದ್ರೆ ಈಗ ಅದಕ್ಕೆ ನೋಡಿ ಅದು ಸುತ್ತಿದ್ರೆ ಯಾವುದು ಇದಾಗುದಿಲ್ಲ, ಇಲ್ಲದೆ ಅದು ಒಡೆದು ಹೋಗುವ ಚಾನ್ಸ್ ಉಂಟು. ಅದೇ ನಾನು ಮತ್ತೊಂದು ವಿಧಾನ ನೋಡಿದ್ದೆ, ಕೆಲವು ಕೃಷಿಕರು ಇದನ್ನು ಕೇವಲ 4 ಅಡಿಯಷ್ಟು ಮಾತ್ರ ಸುರುವಿಗೆ ನೆಡ್ತಾರೆ, ನಂತರ ಕಪ್ಪರ್ ಮುಖಾಂತರವಾಗಿ ಇದು ಮೇಲೆ ಬಂದ ನಂತರ PVC ಪೈಪ್ ಕೊಡ್ತಾರೆ. ಅವರು ಶೇಡ್ ನೆಟ್ ಕಟ್ಟುದಿಲ್ಲ. ಆದ್ರೆ ಆ ಒಂದು ಕೆಲಸ ಇದೆ, ಇದು ಬಂದ ನಂತರ ನಾವು ಇದನ್ನು ಯಾವುದನ್ನು ಕೂಡ ಆದ್ರೆ 2 ಫೀಟಿಗೆ ಇದನ್ನು ಮಾಡಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಈಗ 12 ಫೀಟ್ ಅಂದ್ರೆ ಒಂದು 6 ಫೀಟ್ ಮಾಡಿದ್ರೆ ಮತ್ತೊಂದು 8 ಫೀಟ್. ಈ 8 ಫೀಟ್ ಹತ್ತುವಂತೂ ಆ ಸಮಯದಲ್ಲಿ ಅದು ಬರೀ ಖಾಲಿಯಾಗಿರ್ತದೆ. ಹಾಗಾದ್ರೆ ಶೇಡ್ ನೆಟ್ ಸುತ್ತಿ ಬಿಟ್ರೆ ನಮಗೆ ಅದರದ್ದು ನಮ್ಮ ಪೋಲು ಚೆನ್ನಾಗಿರ್ತದೆ ಅಂತ ಉದ್ದೇಶ ಅಷ್ಟೇ. ಇದೀಗ ಕುಂಭಕಲ್ಲು ವೆರೈಟಿ ಅಂತ ಹೇಳಿದ್ರಿ ನೀವು, ಎಷ್ಟು ಸಮಯ ಆಯ್ತು ಇದೀಗ ನೀವು? ಇದಕ್ಕೆ 23 ತಿಂಗಳು, ಸರಿಯಾಗಿ 2023 ಆಗಸ್ಟ್ 17-18 ತಾರೀಕು ನೆಟ್ಟದ್ದು. ಅದೇ 22-23 ತಿಂಗಳು ಆಯ್ತು ಇವಾಗ ಇಲ್ಲಿಗೆ. ಕಳೆದ ವರ್ಷವೇ ನಿಮ್ಗೆ ಇಳುವರಿ ಸ್ಟಾರ್ಟ್ ಆಗಿದೆ? ಕಳೆದ ಜೂನ್ ಇಂದ ಪ್ರಾರಂಭ ಆಗಿದೆ, ಇಲ್ಲಿವರೆಗೆ ಬರ್ತಾನೆ ಉಂಟು, ಕೊಯ್ತಾ ಇದ್ದೇನೆ. ಸರಿ, ಅಂದಾಜು ಈಗ ಸರಿಯಾದ ಒಂದು ಲೆಕ್ಕಾಚಾರ ಅಲ್ಲ, ಒಂದು ಒಳ್ಳೆ ಇದರಲ್ಲಿ ಈಗ ಒಳ್ಳೆ ಇಳುವರಿ ಬಂದಿದೆ, ಅಂದಾಜು ಎಷ್ಟು ಮೆಣಸು ಸಿಗ್ಬೋದು? ಈಗ ಬಂದಲ್ಲಿಗೆ ನನಗೆ ಈ 74 ಪೋಲಲ್ಲಿ ಇಲ್ಲಿ ಇರುವುದಂತ 74, ಅಲ್ಲಿ ಒಂದು ಇದು ಈಟಿನ ಗಿಡದಲ್ಲಿ ಒಂದು 26, ಹಾಗೆ 100 ಇರುವುದು. ಇದರಲ್ಲಿ ಇಲ್ಲಿವರೆಗೆ ನನಗೆ ಸಾಧಾರಣ ಒಂದು 44 kg ಏನೋ ಡ್ರೈ ಪೇಪರ್ ಆಗಿದೆ. ಸರಿ, ಈ ಒಂದು 23 ತಿಂಗಳಲ್ಲಿ ಅಂದಾಜು ಈಗ ಇನ್ನೊಂದು 2 ವರ್ಷ ಕಳೆದ ನಂತರ ಇದು ಸರಿಯಾದ ಮೆಚ್ಯೂರ್ ಬಳ್ಳಿ ಆದ್ರೆ ಅಷ್ಟಾಗುವಾಗ ಅಂದಾಜು ಒಂದು PVC ಪೈಪಿನಲ್ಲಿ ಅಂದಾಜು 3 kg ಬರಲೇಬೇಕು. ಬರ್ತದೆ ಇಲ್ಲ ಅಂತ ನನಗೆ ನಿರೀಕ್ಷೆ ಉಂಟು. ನೀವು ಕೆಲವು ಬಳ್ಳಿಯನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. 3 kg ಬಂದೇ ಬರ್ತದೆ. 3 kg ಬರ್ಬಹುದು ಅಂತ ನಮ್ಮ ಒಂದು ಲೆಕ್ಕಾಚಾರ. ನಾವು ಒಂದು ಮಾಡಿದಂತ ಇಷ್ಟರಲ್ಲಿ ಮಾಡಿದ್ರೆ ಇಷ್ಟು ಬರ್ತದೆ ಅಂತ ಹೇಳುವ 3 kg ಬರ್ಬಹುದು ಅಂತ
40% ರಿಕವರಿ ಉಂಟು ಅಂತ ಈಗ ನಮ್ಮ ಪಿ ಎನ್ ಭಟ್ರು ಅವರು ಅದರ ಬಗ್ಗೆ ಲೆಕ್ಕಾಚಾರ ಸ್ಟಡಿ ಮಾಡಿದ್ದಾರೆ. ಅವಾಗ 40% ಉಂಟು. ಒಂದು 38% ಬಂದ್ರು ನಮಗೆ 12 kg ಬರ್ಬೋದು, ಬಂದೇ ಬರ್ತದೆ. 12 kg ಬಂದ್ರೆ ಒಂದು 3.5 kg ಇಂದ ಮೇಲೆ ಆಗ್ತದೆ, ಅಷ್ಟು ಬರ್ಬಹುದು ಅಂತ ಉಂಟು, ಮತ್ತೆ ಗೊತ್ತಿಲ್ಲ. ಇದೀಗ ಕಾಳುಮೆಣಸಿನ ಬಳ್ಳಿ ಬಿಟ್ಟು PVC ಪೈಪ್ ನಿಮ್ಗೆ ಇನ್ಸ್ಟಾಲೇಷನ್ ಗೆ ಒಂದು ಕಂಬಕ್ಕೆ ಅಂದಾಜು ಎಷ್ಟು ಖರ್ಚಾಗಿರ್ಬೋದು? ಅದು ನಮಗೆ ಒಂದು ಕಂಬಕ್ಕೆ 60 ಒಂದು 600 640 ಒಂದು 800 ರೂಪಾಯಿ ಬಿದ್ದಿರ್ಬೋದು ನನಗೆ ಕಂಬಕ್ಕೆ. ಕಾಂಕ್ರೀಟ್ ಎಲ್ಲ ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ನನಗೆ ಈಗ ಅಂದಾಜು ಖರ್ಚು ಅಷ್ಟು ಬೀಳ್ತದೆ. ಹೇಳಿದ್ರೆ ನೋಡುವವರಿಗೆ ಕೃಷಿಕರಿಗೆ ಒಂದು ವ್ಯಾಲ್ಯೂಯೇಷನ್. ಮತ್ತೆ ಎಂತ ಅಂತ ಹೇಳಿದ್ರೆ ಇದರಲ್ಲಿ ಏನು ಅಂತ ಹೇಳಿದ್ರೆ ಇಬ್ಬರಿಗೆ ಕೂಡ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. PVC ಅಲ್ಲಿ ಮಾಡಿದ್ರೆ ಇಬ್ರು 2 ಜನ ಅದಕ್ಕೆ ಆದ್ರೆ 5 ಜನ 6 ಜನ ಬೇಕು. ನಮ್ಮ ಅವರವರ ಜಾಗದ ಯಾವ ಪರಿಸ್ಥಿತಿ ನೋಡಿಕೊಂಡು, ನಮ್ಮಲ್ಲಿಗೆಲ್ಲ ಇಲ್ಲಿಗೆ ಹೊತ್ತುಕೊಂಡು ಬಂದು ಇಡುವಂತ ವ್ಯವಸ್ಥೆ ಇಲ್ಲ, ನಮ್ದು ಗುಡ್ಡ ಜಾಗ ಆದ ಕಾರಣ ತುಂಬಾ ಲೇಬರ್ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ನಾನು PVC ಗೆ ಹೋದ್ದು ಮತ್ತೊಂದು ಸತ್ತು ಮಾಡುವ ಅಂತ. ಹಾಗೆ ಇದಕ್ಕೆ ಒಂದು ತೊಂದರೆ ಅಂತ ಹೇಳಿದ್ರೆ ನಾವು ಏಣಿಯನ್ನು ಇದಕ್ಕೆ ಎರಗಿಸಿಟ್ಟು ಕೊಯ್ಲಿಕ್ಕೆ ಕಷ್ಟ. ನಾವು ಲ್ಯಾಡರ್ ಅನ್ನು ಉಪಯೋಗ ಮಾಡಿ ಕೊಯ್ಲು ಏನಾದ್ರು ಮಾಡ್ಬೇಕಾಗ್ತದೆ. ಆದ್ರೆ ನಮ್ಗೆ ಯೂಸರ್ ಫ್ರೆಂಡ್ಲಿ, ತುಂಬಾ ಎತ್ತರಕ್ಕೆ ಹೋಗದ ಕಾರಣ ಕುಂಬಕಲ್ ನೆಟ್ಟಿದ್ದೀರಿ, ಕೆಳಗಿನಿಂದಲೇ ಇಳುವರಿ ಸ್ಟಾರ್ಟ್ ಆಗ್ತದೆ. ಅಥವಾ ಯಾವುದೇ ನಾವು ಟಾಪ್ ಶೂಟ್ ಎಲ್ಲ ಇದಕ್ಕೆ ಕೊಡುದಿದ್ರು, PVC ಪೈಪ್ಗೆ ಕೊಡುದಿದ್ರು, ಕೆಳಗಿನಿಂದಲೇ ಇಳುವರಿ ಸ್ಟಾರ್ಟ್ ಆಗ್ತದೆ ನಮ್ಗೆ. ಅಷ್ಟಾಗುವಾಗ ಇದರಲ್ಲಿ ಇರುವ ಎತ್ತರಕ್ಕೆ ನಮ್ಗೆ ಒಳ್ಳೆ ಈಲ್ಡ್ ತೆಗಿಬಹುದು. ನಮ್ಗೆ ಕೆಲಸ ಕಡಿಮೆ, ಸ್ಪ್ರೇ ಮಾಡ್ಲಿಕ್ಕೆ ಸುಲಭ, ಕೊಯ್ಲು ಸುಲಭ, ಎಲ್ಲ ರೀತಿಯಿಂದ ಉಪಯೋಗ. ಹೇಗೆ ಅಂತ ಹೇಳಿದ್ರೆ ಇದು ಹತ್ತಿರ ಆಗ್ತೇವೆ ನಾವು 6 ಫೀಟ್ 6.5 ಫೀಟ್ 7 ಫೀಟಿಗೆ ಹಾಕ್ತೇವೆ ಒಂದು ಕಂಬ. ಇದು ನಾನು 7 ಫೀಟಿಗೆ ಹಾಕಿದ್ದು ಜಿಗ್ಜಾಗ್ ಅಲ್ಲಿ. 7 ಫೀಟಿಗೆ ಹಾಕಿದ ಕಾರಣ ನಾನು 5.5 ಫೀಟ್ ಇದ್ದೇನೆ. ಸಾಧಾರಣ ಒಂದು 7 ಫೀಟ್ ವರೆಗೆ ನಮಗೆ ಇಲ್ಲಿಂದ ಕೊಯ್ಲಿಕ್ಕೆ ಆಗ್ತದೆ. ಇನ್ನೊಂದು 5 ಫೀಟ್ ಲ್ಯಾಡರ್ ಇಟ್ರೆ ನಮಗೆ ಲ್ಯಾಡರ್ ಕೊಯ್ಲಿಕ್ಕೆ ಆಗ್ತದೆ. ಮದ್ದು ಬಿಡ್ಲಿಕ್ಕೆ ಹಾಗೆ ಸುಲಭ ಆಗ್ತದೆ. ಸಣ್ಣ ಮಟ್ಟಿಗೆ ಮಾಡುವವರಿಗೆ ಮಾಡಬಹುದು ಅಂತ. ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡುವವರಿಗೆ ಆದ್ರೆ ಬೇರೆ ಬೇರೆ ವಿಷಯ ಇರಬಹುದು. ಕಾಂಕ್ರೀಟ್ ಕಂಬ ಇದೆ, ಪೈಯಾಣಿ ಮಾಡಬಹುದು, ಧೂಪದ ಗಿಡ ನೆಡಬಹುದು. ಈ ಕುಂಬಕಲ್ಲು ಒಳ್ಳೆ ಇಳುವರಿ ಬರ್ತದೆ. ಹೇಳಿದ್ರೆ ಇದಕ್ಕೆ ಗೆರೆಗಳು ಬರುವಾಗ ತುಂಬಾ ಚೆನ್ನಾಗಿ ಬ್ರಾಂಚಸ್ ಬಂದಿರ್ತದೆ. ಬ್ರಾಂಚಿನಲ್ಲಿ ತುಂಬಾ ಗೆರೆಗಳು ಬರ್ತದೆ. ಇಳುವರಿ ಕೂಡ ಹಿಡಿಯುವುದು ಕೂಡ ಚೆನ್ನಾಗಿ ಬರ್ತದಲ್ಲ. ಮತ್ತೆ ಜೆಲ್ ಇಲ್ಲ, ಜೆಲ್ ಕಡಿಮೆ ಗೊತ್ತಿಲ್ಲ. ಇಲ್ಲದ್ರೆ ನೋಡಿ ಒಳ್ಳೆ ಇದೆಲ್ಲ ಎಲ್ಲಿ ಗ್ಯಾಪ್ ಇಲ್ಲ, ಸಂಪೂರ್ಣವಾಗಿ ಬರ್ತದೆ. ಮತ್ತೆ 6 ಲೈನ್ ಇರ್ತದೆ. ಸ್ಪೆಷಾಲಿಟಿ ಅದು 6 ಲೈನ್ ಬರ್ತದೆ. ಲೆಕ್ಕ ಮಾಡಿ. 1 2 3 4 5 6 ಲೈನ್ ಬರ್ತದೆ. ಒತ್ತೊತ್ತಾಗಿಯೂ ಇದೆ. ಜಾಸ್ತಿ ಅದು ಅದರ ಬೆಳವಣಿಗೆ ಜಾಸ್ತಿ ಆದಾಗೆ ಇದರ ಅಳತೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಫುಲ್ ಬೆಂಡ್ ಆಗ್ತದೆ. ಈಗ ಮೊನ್ನೆ ತಿರುಗ್ತದೆ 2 ದಿವಸ ಆಯ್ತಷ್ಟೇ ಮೆಣಸು ಕೊಯ್ದು. ಇಲ್ಲದ್ರೆ ಅದರ ಎಲ್ಲ ಗೊತ್ತಾಗ್ತಿತ್ತು ಎಷ್ಟು ಬೆಳೀತದೆ ಅಂತ ಹೇಳುವಂತ. ಈಗಾಗಲೇ ನೀವು ಕೊಯ್ಲು ಕೂಡ ಸ್ಟಾರ್ಟ್ ನಿನ್ನೆಲ್ಲ ಮೊನ್ನೆ ಕೊಯ್ದಿದ್ದೇನೆ. ಒಂದು 12-13 kg ಏನಾಗಿದೆ ಹಸಿ. PVC ಪೈಪಿನಲ್ಲಿ ಕಾಳುಮೆಣಸು ಕೃಷಿಯ ಬಗ್ಗೆ ಮತ್ತು ಕುಂಬಕಲ್ ತಳಿಯ ಬಗ್ಗೆ ಒಳ್ಳೆಯ ಮಾಹಿತಿ ಕೊಟ್ಟಿದ್ರಿ ಸರ್, ಧನ್ಯವಾದಗಳು. ನಮಸ್ಕಾರ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನಮಸ್ತೆ.